ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ನಿಮಗೆ ಯಾವುದೇ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ, ಆ ಒಂದು ವಿಡಿಯೋ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ಆ ಒಂದು ವಿಡಿಯೋನ ನೀವು ಯೂಟ್ಯೂಬ್ನಲ್ಲಿ ಪದೇ ನೋಡೋದ್ರಿಂದ ನಿಮ್ಮೊಂದು ಮೊಬೈಲ್ ಡೇಟಾ ಬೇಗ ಖಾಲಿ ಆಗುತ್ತೆ. ಆದರೆ ಅದೇ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನ ನೀವು ಪದೇ ಎಷ್ಟು ಸಲ ನೋಡಿದರೂ ಕೂಡ ನಿಮಗೆ ಡೇಟಾ ಬೇಗ ಖಾಲಿನೇ ಆಗಲ್ಲ. ಅದಕ್ಕೆ ಡೇಟಾ ಬೇಕಿಲ್ಲ ಫ್ರೆಂಡ್. ಡೌನ್ಲೋಡ್ ಮಾಡಿರೋಂಥ ವಿಡಿಯೋಗೆ ಮತ್ತೆ ನೋಡೋಕ್ಕೆ ಡೇಟಾ ಅವಶ್ಯಕತೆಯೇ ಇಲ್ಲ. ಆ ಯೂಟ್ಯೂಬ್ನಲ್ಲಿ ಆ ಒಂದು ವಿಡಿಯೋ ಡೌನ್ಲೋಡ್ ಮಾಡಿ ಹೇಗೆ ನೋಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಅದನ್ನು ಎಲ್ಲಿರುತ್ತೆ ಅದು ನೋಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಮೊದಲಿಗೆ ನಾನೊಂದು ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಯಾವುದೇ ಒಂದು ವಿಡಿಯೋ ನಾನು ಕ್ಲಿಕ್ ಮಾಡ್ಕೊತೀನಿ. ಒಂದು ನಿಮಿಷ, ಈ ಒಂದು ವಿಡಿಯೋ ನಾನು ಕ್ಲಿಕ್ ಮಾಡ್ಕೊತೆ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ವಿಡಿಯೋ ಪ್ಲೇ ಆಗ್ತದೆ. ಇಲ್ಲಿ ಲೈಕು ಡಿಸ್ಲೈಕ್ ಇದೆ. ಇಲ್ಲಿ ತೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಕಾಣ್ತಿರ್ಬೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ಕ್ವಾಲಿಟಿ ಕೇಳುತ್ತೆ. ನಿಮಗೆ ಯಾವೊಂದು ಕ್ವಾಲಿಟಿ ಇಲ್ಲಿ ಡೌನ್ಲೋಡ್ ಮಾಡಬೇಕು ಅಂದರೆ ಕ್ಲಿಯರಿಟಿ ಸ್ವಲ್ಪ ಕ್ಲಿಯರಿಟಿ ಕಮ್ಮಿ ಇರೋದು ಜಾಸ್ತಿ ಇರುತ್ತೆ. ನಾನು ಕಮ್ಮಿ ಇರೋದು ಹಿಡ್ಕೊತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು. ಈಗ ಬ್ಯಾಕಿಗೆ ಬರ್ತೀನಿ. ಇದನ್ನ ಬ್ಯಾಕಿಗೆ ಬಂದು ನಾನು ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮೊಂದು UR ಅಂತ ಕೆಳಗಡೆ ನಿಮ್ಮೊಂದು ಫೋಟೋ ಇರುತ್ತಲ್ಲ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಇದೆ ಅಂತ ಡೌನ್ಲೋಡ್ ವಿಡಿಯೋ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಆಗಿರುವಂಥ ವಿಡಿಯೋ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಈ ಒಂದು ವಿಡಿಯೋ ನೋಡೋಕ್ಕೆ ಡೇಟಾ ನೀವು ಆಫ್ ಮಾಡ್ಕೊಂಡ್ರೂ ಕೂಡ ಈ ಒಂದು ವಿಡಿಯೋದಲ್ಲಿ ಪ್ಲೇ ಆಗ್ತಾ ಇರುತ್ತೆ ಫ್ರೆಂಡ್. ಯಾಕೆಂದರೆ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಈ ಒಂದು ವಿಡಿಯೋಗೆ ಇನ್ಮೇಲೆ ಡೇಟಾನ ಬೇಡ ನೋಡ್ಕೊಳ್ಳಿ. ಇದಕ್ಕೆ ಡೇಟಾ ಬೇಡ. ನಾನು ಇಲ್ಲಿ ಮತ್ತೆ ಹೋಮ್ ಪೇಜ್ಗೆ ಯೂಟ್ಯೂಬ್ಗೆ ಹೋಗ್ತೀನಿ. ಯಾವುದೇ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ನೋಡ್ಕೊಳ್ಳಿ, ಈ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ಪ್ಲೇ ಆಗಲ್ಲ. ಯಾಕಂದರೆ ನಾನು ಇದರಲ್ಲಿ ಡೇಟಾ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ದಕ್ಕೆ ಯೂಟ್ಯೂಬ್ನಲ್ಲಿ ಹೋಗಿ ನಾನು ವಿಡಿಯೋ ಓಪನ್ ಮಾಡಿದರೆ ಓಪನ್ ಆಗಲ್ಲ. ಈಗ ಅದೇ ವಿಡಿಯೋನ ನಾನು ಡೌನ್ಲೋಡ್ ಮಾಡಿರೋಂಥ ವಿಡಿಯೋಗೆ ಮತ್ತೆ ಹೋಗ್ತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತು ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವಿಡಿಯೋಗೆ ನೋಡ್ಕೊಳ್ಳಿ ಡೇಟಾನೇ ಬೇಡ. ನೀವು ಹೇಗಾದರೂ ಸ್ಕಿಪ್ ಮಾಡ್ಕೊಂಡು ಹೋಗ್ಕೊಳ್ಳಿ, ಸ್ಟಾಪ್ ಆಗಲ್ಲ. ಇದಕ್ಕೆ ಡೇಟಾ ಬೇಡ. ಜಸ್ಟ್ ನಿಮ್ಮೊಂದು ಡೇಟಾ ಆಫ್ ಮಾಡಿಕೊಂಡ್ರೆ ನೋಡಿ ಸಾಕು. ಮತ್ತೆ ತಿರ್ಗಾ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಇಲ್ಲಿ ಮತ್ತೆ ಡೇಟಾ ಆನ್ ಮಾಡ್ತೀನಿ. ಆನ್ ಮಾಡಿ ಇಲ್ಲಿ ಯೂಟ್ಯೂಬ್ನ ಯಾವೊಂದು ವಿಡಿಯೋ ಪ್ಲೇ ಮಾಡಿದರೆ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಫ್ರೆಂಡ್. ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು. ನಿಮ್ಮೊಂದು ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಎಷ್ಟು ಸಾಲ ನೋಡಿಕೊಂಡ್ರೂ ಕೂಡ ನಿಮ್ಮೊಂದು ಡೇಟಾ ಯೂಸೇ ಆಗಲ್ಲ, ಖಾಲಿನೂ ಆಗಲ್ಲ ಫ್ರೆಂಡ್. ಈ ಒಂದು ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ನಿಮಗೆ ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋಸ್ನ. ಟೇಕ್ ಕೇರ್, ಬಾಯ್.